ಇವತ್ತು ನಾವು ರುಚಿಯಾದ ಪೈನಾಪಲ್ ಗೊಜ್ಜನ್ನು ಹೇಗೆ ಮಾಡೋದಂತ ನೋಡೋಣ. ಹುಳಿ, ಖಾರ, ಸಿಹಿ ಮಿಶ್ರಿತವಾಗಿ ಇರ್ತದೆ. ಅನ್ನ, ದೋಸೆ, ಚಪಾತಿ ಯಾವುದ್ರ ಜೊತೆಗೂ ಕೂಡ ಬಡಿಸ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರ್ತದೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಒಂದು ಬಾಣಲೆಯಲ್ಲಿ 1 ದೊಡ್ಡ ಚಮಚ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಚಮಚ ಆಗುವಷ್ಟು ಜೀರಿಗೆ, 1/4 ಚಮಚ ಆಗುವಷ್ಟು ಕಾಳುಮೆಣಸನ್ನು ಹಾಕಿ ಎಣ್ಣೆ ಏನು ಹಾಕದೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಸಣ್ಣ ಉರಿಯಲ್ಲಿ. ಆಮೇಲೆ ಇದಕ್ಕೇ 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿ ಹೊಂಬಣ್ಣಕ್ಕೆ ತಿರುಗೋ ತನಕ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ನಂತರ ಅದನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿಟ್ಕೊಳ್ತಾ ಇದ್ದೇನೆ. ಇದೇ ಬಾಣಲೆಯಲ್ಲಿ ಈಗ 5ರಿಂದ 6 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಅರ್ಧ ಚಮಚ ಎಣ್ಣೆ ಹಾಕಿ ಅದು ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ನೀವು ಒಣಮೆಣಸಿನ್ಕಾಯಿ ನಾನು ಬ್ಯಾಡಗಿ ಹಾಕಿದ್ದೇನೆ, ಬ್ಯಾಡಗಿ ಮತ್ತು ಗುಂಟು ಎರಡನ್ನೂ ಕೂಡ ನೀವು ಹಾಕ್ಕೊಳ್ಬೋದು. ಇದೇ ಬಾಣಲೆಗೆ ಈಗ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗೋ ತನಕ ಹುರಿದು ಪುನಃ ಅದೇ ಮಿಕ್ಸಿ ಜಾರಿಗೆ ಹಾಕಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ನೀವು ಒಣ ಕೊಬ್ಬರಿ ತುರಿನೂ ಕೂಡ ಹಾಕ್ಬೋದು. ಹಸಿ ತೆಂಗಿನ ತುರಿ ಹಾಕಿದರೆ ರುಚಿ ಜಾಸ್ತಿ, ಆದರೆ ನೀವು 2-3 ದಿನ ಇಡಬೇಕು ಅಂತಿದ್ರೆ ಫ್ರಿಜ್ಜಲ್ಲಿ ಇಡಬೇಕಾಗ್ತದೆ. ಬಾಣಲೆಯಲ್ಲಿ 1 ಕಪ್ ಆಗುವಷ್ಟು ಪೈನಾಪಲ್ನ ಹಾಕಿದ್ದೇನೆ. ಸ್ವಲ್ಪ ದೊಡ್ಡದಾಗಿ ಹೋಳು ಮಾಡಿ ಇಟ್ಟಿದ್ದೇನೆ. ಮೊದಲು ಒಂದು ಕುದಿ ಬರೋ ತನಕ ಮುಚ್ಚಳ ಮುಚ್ಚಿ ಅದನ್ನ ಹಾಗೆ ಕುಕ್ ಮಾಡಿಕೊಂಡು ನಂತರ ಅರ್ಧ ಚಮಚ ಉಪ್ಪು, 2 ಚಮಚ ಆಗುವಷ್ಟು ಬೆಲ್ಲ, 2 ದೊಡ್ಡ ಚಮಚ ಆಗುವಷ್ಟು ಹುಣಸೆ ಹಣ್ಣಿನ ರಸ ಹಾಕಿ 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಮುಚ್ಚಳ ಮುಚ್ಚಿ ಬರೀ ಒಂದು 2 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಮಾಡಿಟ್ಕೊಂಡಿರೋಂಥ ಮಸಾಲೆ ಹಾಗೆಯೇ ಒಂದು 3/4ರಿಂದ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಕಬೇಕು. ಈ ಗೊಜ್ಜು ಸ್ವಲ್ಪ ದಪ್ಪವಾಗಿಯೇ ಇರ್ತದೆ, ತುಂಬ ನೀರಾಗಿ ಇರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಕಲಕಿ ಮುಚ್ಚಳನ ಮುಚ್ಚಿ ಒಂದು 4ರಿಂದ 5 ನಿಮಿಷ ಮಧ್ಯಮ ಉರಿಯಲ್ಲಿ ಅಥವಾ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ಬೇಕು. ಇದೀಗ ಆಗಿದೆ. ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಒಗ್ಗರಣೆಗೆ ನಾನು ಎಣ್ಣೆ ಬಿಸಿ 1 ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ 1 ಚಮಚ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ 1 ಚಮಚ ಆಗುವಷ್ಟು ಉದ್ದಿನಬೇಳೆ, 10 ಕರಿಬೇವಿನ ಎಲೆ, ಹಾಗೆಯೇ 1 ಒಣಮೆಣಸಿನಕಾಯಿನ ತುಂಡು ಮಾಡಿ ಹಾಕಿ ಚೆನ್ನಾಗಿ ಹುರ್ಕೊಂಡು ಹಾಗೆಯೇ ಚಿಟಿಕೆ ಆಗುವಷ್ಟು ಇಂಗಿನ ಪುಡಿ ಕೂಡ ಹಾಕಿ ಹುರಿದು ಮಾಡಿಟ್ಕೊಂಡಿರುವಂಥ ಗೊಜ್ಜಿಗೆ ಹಾಕಿ ಕಲ್ಕೊಳ್ತೇನೆ. ಗೊಜ್ಜು ರೆಡಿಯಾಗಿದೆ. ಈಗ ನೀವು ಇಲ್ಲಿ ನಾನು ಮಸಾಲೆಗೆ ಬಿಳಿ ಎಳ್ಳು ಉಪಯೋಗಿಸಿದ್ದೆ, ನೀವು ಕರಿ ಎಳ್ಳನ್ನು ಕೂಡ ಉಪಯೋಗಿಸ್ಬೋದು. ಆದರೆ ಕರಿ ಎಳ್ಳು ಉಪಯೋಗಿಸಿದಾಗ ಮಸಾಲೆಯ ಬಣ್ಣ ಸ್ವಲ್ಪ ಕಪ್ಪಿಗೆ ಹೋಲ್ತದೆ, ಹಾಗಾಗಿ ನಾನು ಬಿಳಿ ಎಳ್ಳು ಉಪಯೋಗಿಸಿದ್ದೇನೆ. ಹಸಿ ತೆಂಗಿನ ತುರಿ ಬದಲು ಒಣ ಕೊಬ್ಬರಿ ಹಾಕಿ ಕೂಡ ಮಾಡ್ಬೋದು. ಒಣ ಕೊಬ್ಬರಿ ತುರಿ ಹಾಕಿದರೆ ಫ್ರಿಜ್ಜಿನಲ್ಲಿ ಇಡೋದು ಬೇಡ, 2-3 ದಿನ ಹಾಗೆ ಹೊರಗಡೆನೇ ಇಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆಲ್ಲ ತುಂಬ ಇಷ್ಟ ಆಗ್ತದೆ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.